ನಿನ್ಗೇನ್ ಬುದ್ಧಿಗಿದ್ದೇನೆ? ಯಾವಳ ಕುಲ ಗೋತ್ರ ಒಂದು ಗೊತ್ತಿಲ್ದೋಣ ಅವನ್ ಲವ್ ಮಾಡಿ ಮದುವೆ ಮಾಡ್ಕೊಂಡಂತ ನೀನ್ ಸೊಸೆ ಮಾಡಿ ಅವಳ ಮನೆ ತುಂಬಿಸ್ಕೊಂತೀಯ? ಅಲ್ರಿ, ಕೃಷ್ಣನ್ ಹತ್ರ ಅವಳನ್ನ ಕರ್ಕೊಂಡ್ ಬರ್ತೀನಿ ಅಂತ ನೀವೇ ತಾನೇ ಹೇಳಿದ್ದು. ಅವನ್ ಸಮಾಧಾನಕ್ಕೆ 1000 ಹೇಳ್ತೀನಿ, ಅದನ್ನೆಲ್ಲ ಮಾಡಕ್ಕಾಗತ್ತಾ? ಅಂದ್ರೆ ಅವನು ಏನಂತ ಉತ್ತರ ಹೇಳೋದು? ನಾವು ಕಾವೇರಿಪುರಕ್ಕೆ ಹೋಗಿದ್ವಿ, ನೀನ್ ಇದ್ ಕಡೆ ಬಂದ್ಮೇಲೆ ನಿನ್ನ ಯೋಚನೆಯಲ್ಲೇ ಕೊರಗಿ ನೀನ್ ಹೆಂಡತಿ ಸತ್ತೋದಂತೆ, ಅದೇ ಕೊರಗಿನಲ್ಲಿ ಅವಳ ತಾತನೂ ಸತ್ತೋದಂತೆ ಅಂತ ಒಂದೇ ಒಂದ್ ಸುಳ್ಳು ಹೇಳ್ಬಿಟ್ರೆ ಅವನ್ ಕಟ್ಟಿದ ತಾಳಿ ಮಾಡಿ ಸಂಬಂಧ ಎಲ್ಲ ಸತ್ತು ಸಮಾಧಿ ಆಗ್ಬಿಡ್ತದೆ. ಈ ಕತೆ ಹೇಳಿದ್ರಿ ಅವ್ನ್ ನಂಬ್ತಾನೇನ್ರಿ? ನಂಬ್ಸೋದು ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ರೂಪಾ ಎಂಬ ಯುವತಿಯನ್ನು ಕೃಷ್ಣ ಮತ್ತು ಅವನ ಸ್ನೇಹಿತರು ಸೇರಿ ಅತ್ಯಾಚಾರ ಮಾಡಿ ಅವಳನ್ನು ಕೊಲೆ ಮಾಡಿರುವುದಾಗಿ ಆರೋಪ ಹೊತ್ತಿರುವ ಆಪಾದಿತ ಕೃಷ್ಣನು ಸಲ್ಲಿಸಿರುವ ಜಾಮೀನು ಅರ್ಜಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಗಿದ್ದು, ತನಿಖೆಗೆ ಅಡಚಣೆ ಆಗಬಹುದೆಂಬ ಕಾರಣದಿಂದ ಜಾಮೀನನ್ನು ನಿರಾಕರಿಸಲಾಗಿದೆ ಹಾಗೂ ಅವಶ್ಯವಿರುವಷ್ಟು ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಹಾಗೆ ಆಪಾದಿತ ಕೃಷ್ಣನನ್ನು ಆತನ ತಂದೆ ತಾಯಿಗಳು ಭೇಟಿ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಅಮ್ಮ, ಕೃಷ್ಣ ಅಪ್ಪ, ಹೇಗಿದ್ಯೋ? ಅಪ್ಪ, ನನ್ಗೂ ಈ ಕೊಲೆಗೂ ಯಾವ ಸಂಬಂಧನೂ ಇಲ್ಲ. ನಾನೇನು ತಪ್ಪು ಮಾಡಿಲ್ಲ ಅಮ್ಮ, ನನ್ನ ನಂಬಿ. ಗೊತ್ತು ಕಣಪ್ಪ, ನನ್ ಮಗ ಎಂತೋನು ಅಂತ ನನಗ್ ಗೊತ್ತಿಲ್ವೇನೋ. ಯಾರೋ ಮಾಡಿದ ತಪ್ಪಿಗೆ ಅನ್ಯಾಯವಾಗಿ ನೀನ್ ಸಿಕ್ಕಾಕೊಂಡ್ಬಿಟ್ಟೆ. ನಾನಿಲ್ಲೇ ಇದ್ರೆ ಇವ್ರು ನನ್ನನ್ನು ಹೊಡೆದು ಸಾಯಿಸ್ಬಿಡ್ತಾರೆ. ಅಪ್ಪ, ಬೇಗ ನನ್ನ ಬಿಡ್ಸ್ಕೊಳಪ್ಪ. ನಾನೇನ್ ಮಾಡ್ಲಪ್ಪ, ನಿನ್ನನ್ನು ಬಿಡಿಸ್ಕೊಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಹಾಗಾದ್ರೆ ನಾನು ಜೈಲಲ್ಲೇ ಇರ್ಬೇಕಾ? ನಾನು ನನ್ನ ಕಾವೇರಿ ನೋಡ್ಬೇಕು, ನಾನು ನನ್ನ ಹೆಂಡತಿ ನೋಡ್ಬೇಕು. ಕೃಷ್ಣ, ಯಾಕಪ್ಪ ಏನೇನೋ ಮಾತಾಡ್ತಾ ಇದೀಯಾ? ಯಾವ ಕಾವೇರಿ, ಯಾವ ಹೆಂಡತಿ? ಅಮ್ಮ, ನನ್ನ ಕ್ಷಮಿಸ್ಬಿಡಿ. ನಿಮ್ಗೆ ಹೇಳ್ದೆ ನಾನು ಮದುವೆ ಮಾಡ್ಕೊಂಡ್ಬಿಟ್ಟೆ. ಅದೇನು ಅಂತ ಸರಿಯಾಗಿ ಹೇಳೋ. ನಾನು ಕಾವೇರಿಪುರಕ್ಕೆ ಹೋದಾಗ ಈಗ ಅವಳು ಹೇಗಿದ್ದಾಳೋ, ಎಷ್ಟು ಗೋಳಾಡ್ತಿದ್ದಾಳೋ. ಅಪ್ಪ, ಹಾಗಾದ್ರೆ ಮಾಡಿ ಅವಳನ್ನು ಕರ್ಕೊಂಡ್ ಬರ್ತೀಯ? ನಾನು ಅವಳನ್ನು ನೋಡ್ಬೇಕು, ನಾನು ಅವಳನ್ನು ನೋಡ್ಬೇಕು. ಏನ್ ಮುಖ ನೋಡ್ತಿದ್ಯಾ? ಅವನಾಗ ಅವನ್ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಅಂದ್ಮೇಲೆ ಎಲ್ಲಾ ತಂದೆ ತಾಯಿಗಳ ತರ ಆರ್ಭಟ ಮಾಡಕ್ಕಾಗುತ್ತಾ? ಅದರಿಂದ ಏನ್ ಪ್ರಯೋಜನ? ಮಗನಿಗೆ ಹೆಂಡತಿ ಆದ್ಮೇಲೆ ನಮಗ್ ಸೊಸೆ ತಾನೆ, ನಾಳೆನೆ ಹೋಗಿ ಕರ್ಕೊಂಬರೋಣ. ಕಾವೇರಿ, ಒಂದ್ ತುತ್ತು ಊಟ ಮಾಡ್ಬರವಾ? ನಂಗ್ ಬೇಡ. ಅಲ್ವೇ, ನೀಂಗ್ ಊಟ ಮಾಡ್ದೆ ಉಪವಾಸ ಆಗಿದ್ರೆ ಆರೋಗ್ಯದ ಗತಿ ಏನೇ? ನಂಗ್ ಹಸ್ವಿಲ್ಲ ತಾತ. ನೋಡು, ನೀಂಗ್ ಊಟ ಮಾಡ್ದೆ ಹಸ್ಕೊಂಡಿದ್ರೆ ನಾನು ಊಟ ಮಾಡ್ದೆ ಉಪವಾಸ ಇದ್ದು ಸತ್ತೋಯ್ತೇನಷ್ಟೇ. ಬರ್ತಾನೋ, ನೀನು ನನ್ ಕೈ ಬಿಟ್ಬಿಟ್ರೆ ನನ್ಗೆ ಯಾರ್ ದಿಕ್ಕು ಹೇಳು? ತಾತ, ನನ್ನ ಅವ್ರ ಹತ್ರ ಕರ್ಕೊಂಡು ಹೋಗು ತಾತ. ಅವ್ರನ್ ಬಿಟ್ಟು ನನ್ ಕೈಲಿರಕ್ ಆಯ್ತಾ ಇಲ್ಲ. ನನ್ ಬಿಟ್ಟು ಅವ್ರು ಇಷ್ಟು ದಿವಸ ಬರ್ದೇ ಇರೋರಲ್ಲ, ಅವ್ರಿಗೇನೋ ತೊಂದ್ರೆ ಆಗೈತೆ. ನಂಗ್ ಭಯ ಆಗ್ತೈತೆ ತಾತ. ಆ ಬೆಂಗಳೂರಿನಾಗೆ ನಿನ್ನೆಲ್ಲಿಗೆ ಅಂತ ಕರ್ಕೊಂಡು ಹೋಗ್ಲಮ್ಮ? ಗುರುತಿಲ್ಲ, ಪರಿಚಯ ಇಲ್ಲ, ಅಡ್ರೆಸ್ಸು ಗೊತ್ತಿಲ್ವಲ್ಲೇ. ಮತ್ತೀಗ ಏನ್ ಮಾಡೋ ತಾತ? ಭಗವಂತ ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಟ್ಬಿಟ್ಟಿದ್ದಾನಮ್ಮ. ಅವನೇ ದಾರಿ ತೋರಿಸ್ಬೇಕು. ನೋಡು, ನಿನ್ ಗಂಡ ಬರೋವರೆಗಾದ್ರೂ ನಿನ್ ಕಾಯ್ತಿರ್ಬೇಕಲ್ವಾ? ಕಾಯ್ತಿರ್ಬೇಕಾದ್ರೆ ನೀ ಬದುಕಿರ್ಬೇಕಲ್ವಾ? ನೀ ಬದುಕಿರ್ಬೇಕಾದ್ರೆ ಒಂದೆರಡು ತುತ್ತಿನ್ನೆ. ಏನ್ರಿ, ನಾಳೆ ಕಾವೇರಿಪುರಕ್ಕೆ ಎಷ್ಟೊತ್ಕೋಗೋಣ? ಯಾಕೆ ಸೊಸೆನ್ ಕರ್ಕೊಂಬರೋದಕ್ಕ? ಹ್ಮ್, ನಿನ್ಗೇನ್ ಬುದ್ಧಿಗಿದ್ದೇನೆ? ಯಾವಳ ಕುಲ ಗೋತ್ರ ಒಂದು ಗೊತ್ತಿಲ್ದೋಣ ಅವನ್ ಲವ್ ಮಾಡಿ ಮದುವೆ ಮಾಡ್ಕೊಂಡಂತ
ನೀನ್ ಸೊಸೆ ಮಾಡಿ ಅವಳ ಮನೆ ತುಂಬಿಸ್ಕೊಂತೀಯ? ಅಲ್ರಿ, ಕೃಷ್ಣನ್ ಹತ್ರ ಅವಳ ಕರ್ಕೊಂಡ್ ಬರ್ತೀನಿ ಅಂತ ನೀವೇ ತಾನೇ ಹೇಳಿದ್ದು. ಅವನ್ ಸಮಾಧಾನಕ್ಕೆ 1000 ಹೇಳ್ತೀನಿ, ಅದನ್ನೆಲ್ಲ ಮಾಡಕ್ಕಾಗತ್ತಾ? ಅಂದ್ರೆ ಅವನು ಏನಂತ ಉತ್ತರ ಹೇಳೋದು? ನಾವು ಕಾವೇರಿಪುರಕ್ಕೆ ಹೋಗಿದ್ವಿ, ನೀನ್ ಇದ್ ಕಡೆ ಬಂದ್ಮೇಲೆ ನಿನ್ನ ಯೋಚನೆಯಲ್ಲೇ ಕೊರಗಿ ನೀನ್ ಹೆಂಡತಿ ಸತ್ತೋದಂತೆ, ಅದೇ ಕೊರಗಿನಲ್ಲಿ ಅವಳ ತಾತನೂ ಸತ್ತೋದಂತೆ ಅಂತ ಒಂದೇ ಒಂದ್ ಸುಳ್ಳು ಹೇಳ್ಬಿಟ್ರೆ ಅವನ್ ಕಟ್ಟಿದ ತಾಳಿ ಮಾಡಿ ಸಂಬಂಧ ಎಲ್ಲ ಸತ್ತು ಸಮಾಧಿ ಆಗ್ಬಿಡ್ತದೆ. ಈ ಕತೆ ಹೇಳಿದ್ರಿ ಅವ್ನ್ ನಂಬ್ತಾನೇನ್ರಿ? ನಂಬ್ಸೋದು ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಕಾವೇರಿ, ನನ್ ಕಾವೇರಿ ಸತ್ತಿಲ್ಲ. ಕೃಷ್ಣ, ಸೊಸೆ ಸತ್ಲು ಅಂತ ಸುಳ್ಳು ಹೇಳಿ ನಮ್ಗೆ ಏನಪ್ಪ ಆಗ್ಬೇಕಾಗಿದೆ? ನಮ್ಮ ಸೊಸೆ ನೋಡ್ಬೇಕು, ಮನೆ ಕರ್ಕೊಂಡ್ ಬರ್ಬೇಕು ಅಂತ ಓಡೋದ್ವಿ. ಆದ್ರೆ ಈ ಪಾಪಿಗಳಿಗೆ ಅವಳು ಮುಖ ನೋಡೋ ಭಾಗ್ಯನೂ ಕೂಡ ಸಿಗ್ಲಿಲ್ಲಪ್ಪ. ಕಾವೇರಿ, ಎಂತ ಕೆಲಸ ಮಾಡ್ಕೊಂಬಿಟ್ಟೆ ಕಾವೇರಿ. ನಿನ್ ಸಾವು ನಾನೇ ಕಾರಣ ಆಗ್ಬಿಟ್ಟೆ. ಸಮಾಧಾನ ಮಾಡ್ಕೊಳಪ್ಪ. ನೀನೆಷ್ಟು ಹತ್ರೂ ಕರೆದ್ರು ಏನು ಪ್ರಯೋಜನ ಇಲ್ಲ. ಆಗಿದ್ನೆಲ್ಲ ಮರೆಯೋದಿಕ್ಕೆ ಪ್ರಯತ್ನ ಪಡು. ಹೃದಯದ ಬಳಿತನ್ನ ಮರ್ತ್ ಬಿಡು ಅಂತ ಹೇಳ್ತಿದ್ಯಲ್ಲಮ್ಮ. ನಾನು ಅವಳನ್ನ ಮರೆಯಕ್ಕಿಂತಲೂ ನನ್ನನ್ನು ನಾನೇ ಮರೆಯೋದು ವಾಸಿ.